ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಹೆತ್ತ ಮಗುವಿಗೆ ಜಗತ್ತಿನಲ್ಲೇ ಅತ್ಯಂತ ಸುರಕ್ಷಿತ ಜಾಗ ಅಂದರೆ ಅದು ತಂದೆ ತಾಯಿಯ ಮಡಿಲು. ಆದ್ರೆ ಅದೇ ತಂದೆ ಕಾಲನಾಗಿ ಬದಲಾದ್ರೆ ಆ ಹಸುಗೂಸಿನ ಪಾಡೇನು? ಕಲಬುರಗಿ ಜಿಲ್ಲೆಯಿಂದ ಇಂಥದ್ದೇ ಒಂದು ಎದೆ ನಡಗಿಸುವ ಘಟನೆ ಬೆಳಕಿಗೆ ಬಂದಿದೆ. ಕೇವಲ 4 ವರ್ಷದ ಪುಟ್ಟ ಕಂದಮ್ಮ ತಂದೆಯ ಜೊತೆ ಆಟವಾಡ್ತಾ ನಗಾಡ್ತಾ ಇದ್ದ ಮಗುವನ್ನ ಸ್ವಂತ ತಂದೆ ಮಾಡಬಾರದ ಕೆಲಸ ಮಾಡಿಬಿಟ್ಟಿದ್ದಾನೆ. ಮಗುವನ್ನ ಜಲಾಶಯದ ನೀರಿಗೆ ಎಸೆದು ಕೊಂದಿದ್ದಾನೆ ಅನ್ನುವ ಅಮಾನವೀಯ ಘಟನೆ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನ ಮೇಲೆ ಆ ತಂದೆಗೆ ಯಾಕಿಷ್ಟು ಕ್ರೂರತೆ ಬಂತು? ಈ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹಸರಗುಂಡಗಿ ಅನ್ನುವ ಹಳ್ಳಿಯಲ್ಲಿ. ಅಲ್ಲಿ ಸೋಮರಾವ್ ಹೂಗಾರ್ ಹಾಗೂ ಕಲ್ಪನಾ ಅನ್ನುವ ದಂಪತಿ ವಾಸವಾಗಿದ್ದರು. ಇವರಿಗೆ 4 ವರ್ಷದ ಒಬ್ಬ ಮುದ್ದಾದ ಮಗನಿದ್ದ. ಅವನ ಹೆಸರು ಗುಂಡೇಶ. ಇನ್ನೂ ಮಾತು ಸರಿಯಾಗಿ ಕಲಿತಿಲ್ಲ, ಜಗತ್ತೇನು ಅಂತ ಗೊತ್ತಿಲ್ಲ. ಅಪ್ಪ ಅಮ್ಮನ ಕೈ ಹಿಡಿದು ಓಡಾಡ್ತಿದ್ದ ಆ ಮಗು ಇಡೀ ಮನೆಗೆ ಕಣ್ಮಣಿಯಾಗಿದ್ದ. ಆದ್ರೆ ದಿನ ಬೆಳಗಾಗುವುದ್ರೊಳಗೆ ಆ ಮನೆಯಲ್ಲಿ ಇಂಥದ್ದೊಂದು ಭೀಕರ ದುರಂತ ನಡೆಯುತ್ತೆ ಅಂತ ಊರಿನವರು ಮಾತ್ರವಲ್ಲ, ಆ ಹಡೆದ ತಾಯಿ ಕನಸಿನಲ್ಲೂ ಎನಿಸಿರ್ಲಿಲ್ಲ. ಘಟನೆ ನಡೆದ ದಿನ ಏನಾಯ್ತು ಅಂದ್ರೆ, ಆರೋಪಿ ಸೋಮರಾವ್ ಹೂಗಾರ್ ತನ್ನ 4 ವರ್ಷದ ಮಗ ಗುಂಡೇಶನ ಜೊತೆ ಮನೆಯ ಮುಂದೆ ಸ್ವಲ್ಪ ಹೊತ್ತು ಆಟವಾಡಿದ್ದಾನೆ. ಮಗು ಕೂಡ ಅಪ್ಪನ ಜೊತೆ ಖುಷಿಯಾಗಿ ಆಟವಾಡಿಕೊಂಡಿತ್ತು. ಆದ್ರೆ ಆ ತಂದೆಯ ಮನಸ್ಸಿನಲ್ಲಿ ಎಂತ ಕ್ರೂರತೆ ಯೋಚನೆ ಇತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಯಾರಿಗೂ ಹೇಳದೆ, ಹೆಂಡತಿಗೂ ತಿಳಿಸದೆ ಮಗುವನ್ನ ತನ್ನ ಜೊತೆ ಕರೆದುಕೊಂಡು ಹೋಗಿದ್ದಾನೆ. ತಂದೆಯ ಮಗುವನ್ನು ಕರೆದುಕೊಂಡು ಹೋಗಿದ್ರಿಂದ ಮನೆಯವರಿಗೂ ಯಾವುದೇ ಸಂಶಯ ಬಂದಿರಲಿಲ್ಲ. ಆದ್ರೆ ಸೋಮರಾವ್ ಮಗುವನ್ನ ನೇರವಾಗಿ ಕರೆದುಕೊಂಡು ಹೋಗಿದ್ದು ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಯೋಜನೆಯ ನಾಗರಾಳ ಜಲಾಶಯದ ಬಳಿಗೆ. ಅಲ್ಲಿ ಜಲಾಶಯದ ಕೆಳದಂಡೆ ಭಾಗಕ್ಕೆ ಕರೆದೊಯ್ದು ಏನೂ ಅರಿಯದ ಆ ಹಸುಗೂಸನ್ನ ಆಳವಾದ ನೀರಿಗೆ ಬಿಸಾಡಿದ್ದಾನೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ನೀರಿಗೆ ಬಿದ್ದ ಆ 4 ವರ್ಷದ ಮಗು ಜೀವ ಉಳಿಸಿಕೊಳ್ಳಲು ಎಷ್ಟು ಒದ್ದಾಡಿರಬೇಡ, ಅಪ್ಪ ಅಂತ ಎಷ್ಟು ಕಿರುಚಿರಬೇಡ. ನೆನೆಸಿಕೊಂಡ್ರೇನೆ ಮೈ ಜುಮ್ ಎನಿಸುತ್ತೆ. ಇತ್ತ ಮನೆಯಲ್ಲಿ ಮಗು ಕಾಣಿಸ್ತಿಲ್ಲ ಅಂತ ತಾಯಿ ಕಲ್ಪನಾ ಎಲ್ಲ ಕಡೆ ಹುಡುಕಾಡಲು ಶುರು ಮಾಡಿದ್ದಾರೆ. ಗಂಟೆಗಳು ಕಳೆದರೂ ಗಂಡನೂ ಇಲ್ಲ, ಮಗುವೂ ಇಲ್ಲ. ಆಗ ತಾಯಿಯ ಮನಸ್ಸಿನಲ್ಲಿ ಆತಂಕ ಶುರುವಾಗಿದೆ. ಸುತ್ತಮುತ್ತಲಿನ ಮನೆಗಳಲ್ಲಿ, ಸಂಬಂಧಿಕರ ಊರುಗಳಲ್ಲಿ ಎಲ್ಲೂ ಮಗುವಿನ ಸುಳಿವು ಸಿಗಲಿಲ್ಲ. ತಕ್ಷಣ ತಾಯಿ ಕಲ್ಪನಾ ಅವರು ಯಾವುದೇ ತಡ ಮಾಡದೆ ನೇರವಾಗಿ ಚಿಂಚೋಳಿ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಮಗು ಕಾಣೆಯಾಗಿದೆ, ಹುಡುಕಿ ಕೊಡಿ ಅಂತ ದೂರು ದಾಖಲಿಸುತ್ತಾರೆ. ದೂರು ದಾಖಲಾಗುತ್ತಿದ್ದಂತೆ ಚಿಂಚೋಳಿ ಠಾಣೆಯ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ತನಿಖೆ ಆರಂಭಿಸುತ್ತಾರೆ. ಪೊಲೀಸರು ತನಿಖೆ ನಡೆಸಿದಾಗ ನಾಗರಾಳ ಜಲಾಶಯದ ಕಡೆಗೆ ಮಗುವನ್ನು ಕರೆದೊಯ್ದಿರುವ ಬಗ್ಗೆ ಮಾಹಿತಿ ಸಿಗುತ್ತದೆ. ಕೂಡಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ನಾಗರಾಳ ಜಲಾಶಯದ ಕೆಳದಂಡೆ ಭಾಗಕ್ಕೆ ಧಾವಿಸುತ್ತಾರೆ. ಜಲಾಶಯದ ನೀರಿನಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ಶುರುವಾಗುತ್ತೆ. ಕೆಲವೇ ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ನೀರಿನಲ್ಲಿ ತೇಲುತ್ತಿದ್ದ 4 ವರ್ಷದ ಪುಟ್ಟ ಬಾಲಕ ಗುಂಡೇಶನ ಮೃತದೇಹ ಪತ್ತೆಯಾಗುತ್ತೆ. ಹೂವಿನಂತಿದ್ದ ಮಗುವಿನ ಶವವನ್ನ ನೀರಿನಿಂದ ಹೊರತೆಗೆದಾಗ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತುಂಬಿ ಬಂತು. ಈ ಘಟನೆ ತಿಳಿಯುತ್ತಿದ್ದಂತೆ ಇಡೀ ಹಸರಗುಂಡಗಿ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿ ತಂದೆ ಸೋಮರಾವ್ ಹೂಗಾರ್ನನ್ನ ತಕ್ಷಣವೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯ ವಿಚಾರಣೆ ನಡೆಸುತ್ತಿದ್ದಾರೆ. ತನ್ನ ಸ್ವಂತ ಮಗನನ್ನೇ ಈ ರೀತಿ ನೀರಿಗೆ ಬಿಸಾಕಿ ಕೊಲ್ಲಲು ಕಾರಣವೇನು? ಕೌಟುಂಬಿಕ ಕಲಹನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ತನ್ನ ಕೈ ಹಿಡಿದು ನಡೆಸಬೇಕಿದ್ದ ತಂದೆಯೇ ಆ ಪುಟ್ಟ ಕಂದಮ್ಮನ ಪಾಲಿಗೆ ಯಮನಾಗಿರುವುದು ನಿಜಕ್ಕೂ ಈ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಆ ಮುಗ್ಧ ಕಂದಮ್ಮನ ಜೀವ ತೆಗೆದ ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರ ಆಗ್ರಹ.
ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.